ಎಲ್ರಿಗೂ ನಮಸ್ತೆ. ನಾನು ಸುಬಿತಾ, ಹ್ಯಾಂಡ್ ರೈಟಿಂಗ್ ಅನಲಿಸ್ಟ್, ಗ್ರಾಫೋಥೆರಪಿಸ್ಟ್ ಮತ್ತು ಕೌನ್ಸಿಲರ್. ನಾನು ಆ್ಯಕ್ಚುಲಿ 2008 ಈ ಕೋರ್ಸ್ ಮಾಡಿಕೊಂಡೆ. ಸೊ ಅದ್ರದ್ದೆಲ್ಲ ಜರ್ನಿನ ನಾನು ಮೊನ್ನೆ ಆಯುಷ್ಮಂಡಲಂ ಕ್ಲಾಸಲ್ಲಿ ನನ್ನ ಪರ್ಸನಲ್ ಜರ್ನಿನ ನಾನು ಶೇರ್ ಮಾಡಿದೆ. ಹಿಂಗೆಲ್ಲ ಹೆಲ್ಪ್ ಆಯಿತು, ಏನು ಬೆನಿಫಿಟ್ಸ್ ಆಯಿತು ಅಂತ ನಾನು ಶೇರ್ ಮಾಡಿದೆ. ಸೊ ಈಗ June 5 ನಾವು ಹ್ಯಾಂಡ್ ರೈಟಿಂಗ್ ಬಗ್ಗೆ ಮತ್ತು ಗ್ರಾಫಾಲಜಿ ಬಗ್ಗೆ ಕ್ಲಾಸಸ್ ಶುರು ಮಾಡ್ತಾ ಇದ್ದೀವಿ. ಏನು ಅಜೆಂಡಾ ಅಂದರೆ ಅದರದ್ದು ಆಕ್ಚುಲಿ ಹೆಲ್ತ್, ವೆಲ್ತ್ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ನ ಹೆಂಗೆ ಹ್ಯಾಂಡ್ ರೈಟಿಂಗಿಂದ ನಾವು ಸರಿ ಮಾಡ್ಕೋಬಹುದು ಅಂತ ನಾವು ಕ್ಲಾಸ್ ಮಾಡ್ತಾ ಇರೋದು. ಏನಪ್ಪಾ ಅಂದರೆ ಈಗ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ, ಏನು ಹ್ಯಾಂಡ್ ರೈಟಿಂಗಿಂದ ಇಷ್ಟೆಲ್ಲ ಚೇಂಜಸ್ ಆಗತ್ತಾ ಅಂತ. ಖಂಡಿತ ಚೇಂಜಸ್ ಆಗತ್ತೆ. ಸೊ ಲೆಟರ್ ಎ ನಮ್ಮ ಹೆಲ್ತ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಲೆಟರ್ ಎ ಸರಿಯಾಗಿ ಬರೆಯೋದ್ರಿಂದ ಅಸಿಡಿಟಿ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಈಗ ತುಂಬ ಜನಕ್ಕೆ ಅಸಿಡಿಟಿ ಇಶ್ಯೂ ಇದೆ ಆ್ಯಕ್ಚುಲಿ. ಸೊ ಸ್ಟ್ರೆಸ್ ಲೆವೆಲ್ಸಿಂದ ಅಸಿಡಿಟಿ ಬರುತ್ತೆ. ಸೊ ಹ್ಯಾಂಡ್ ರೈಟಿಂಗಿಂದ ಸ್ಟ್ರೆಸ್ನು ಕಂಡು ಹುಡುಕ್ಬೋದು. ಓಕೆ, ನೆಕ್ಸ್ಟ್ ಏನಂದರೆ ಮೆಂಟಲ್ ಹೆಲ್ತ್. ಇವಾಗ ಮೆಂಟಲ್ ಹೆಲ್ತ್ ಬಗ್ಗೆ ಹೇಳೋದಾದ್ರೆ ಲೆಟರ್ ಎಲ್ ಶಾರ್ಪಾಗಿ ಬರೆದ್ರೆ ತುಂಬಾ ಕೋಪ ಆಗುತ್ತೆ ಅವ್ರಿಗೆ. ಮತ್ತೆ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದು ತುಂಬಾ ಶಾರ್ಪಾಗಿ ಆಗುತ್ತೆ. ಮತ್ತೆ ಅದಕ್ಕೋಸ್ಕರ ಅದು ಪ್ರಾಬ್ಲಮ್ ಆಗುತ್ತೆ ಬ್ರೈನ್ಗೆ. ಸೊ ಅದನ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಸ್ಮೂತ್ ಆಗಿ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಆಮೇಲೆ ಲೆಟರ್ ಎಫ್ ಏನಂದ್ರೆ ತುಂಬಾ ಆರ್ಗನೈಸಿಂಗ್ ಹೇಳತ್ತೆ. ಬಿಕಾಸ್ 3 ಝೋನಲ್ಲಿ ಲೆಟರ್ ಎಫ್ ಡಿವೈಡ್ ಆಗಿದೆ. ಸೊ ಹ್ಯಾಂಡ್ ರೈಟಿಂಗ್ ನಾವು 3 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಮಿಡಲ್ ಝೋನ್ ಅಂದ್ರೆ ಒವೆಲ್ಸ್ ಬರುತ್ತೆ, AEIOU. ಮತ್ತೆ ಅಪ್ಪರ್ ಝೋನ್ ಅಲ್ಲಿ LPH ಲೆಟರ್ಸ್ ಬರುತ್ತೆ. ಮತ್ತೆ ಲೋವರ್ ಝೋನ್ ಅಲ್ಲಿ JGYZ. ಸೊ ಈಗೇನಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳೋದಾದ್ರೆ, ಇಮ್ಮಿಡಿಯೇಟ್ ಆಗಿ ಒಂದು ಸೆಂಟೆನ್ಸ್ ಬರೆದ ತಕ್ಷಣ ಫುಲ್ ಸ್ಟಾಪ್ ಇಡೋದ್ರಿಂದ ಟೈಮ್ ಮ್ಯಾನೇಜ್ ಮಾಡಬಹುದು. ಮತ್ತೆ ಎಷ್ಟು ಪರ್ಸಿಸ್ಟೆನ್ಸ್ ಇದ್ರೆ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂತ ಲೆಟರ್ ಐ ಹೇಳುತ್ತೆ. ಸೊ ಅಂದ್ರೆ ಇದೆಲ್ಲ ಕ್ಲಬ್ ಮಾಡಿ ನಾವು ಇದನ್ನ ಕ್ಲಾಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈಗ ಎಲ್ರಿಗೂ ಒಂದು ಕ್ವೆಶ್ಚನ್ ಇರುತ್ತೆ, ಅಯ್ಯಪ್ಪ ವಯಸ್ಸಾದವ್ರಿಗೆ ಏನಿರುತ್ತೆ ಬರೆಯಕ್ಕೆ ಅಂತ. ಈಗ ಹಳೆ ಕಾಲದಲ್ಲೂ ಅಷ್ಟೇನೆ ಎಲ್ರಿಗೂ ಗೊತ್ತಿರೋಂಗೆ ತಮ್ಮನ್ನ ಆಕ್ಟಿವೇಟ್ ಮಾಡ್ತಾ ಇದ್ರು. ಓಕೆ, ಏನೋ ಒಂದು ರಾಮನಾಮನಾದ್ರೂ ಬರಿತಾ ಇದ್ರು. ಇದು ದಿನಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಒಂದು 5 minutes ಅಥವಾ 10 minutes ಬರೆಯೋದ್ರಿಂದ ಕಂಪ್ಲೀಟ್ ನಮ್ಮ ಬಾಡಿ ಎಷ್ಟು ಚೇಂಜಸ್ ಆಗುತ್ತೆ ಅಂದ್ರೆ, ಮೈನ್ಯೂಟ್ ನರ್ವ್ಸ್ ಕೂಡ ಮತ್ತೆ ಸೆಲ್ ಕಡೆಯಿಂದಲೂ ಖಂಡಿತ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಈ June 5 ಆಯುಷ್ಮಂಡಲಂ ಕ್ಲಾಸ್ ನಡೆಯುತ್ತೆ. ಖಂಡಿತ ನೀವೆಲ್ಲರೂ ನೋಡಿ, ಅದ್ರಲ್ಲಿ ಏನಿದೆ ಎಕ್ಸಾಕ್ಟ್ಲಿ ಏನು ಅರ್ಥ ಮಾಡ್ಕೋಬಹುದು ಅಂತ. ಇಲ್ಲಿ ಯಾವುದೂ ಏಜ್ ಲಿಮಿಟ್ ಇಲ್ಲ. 3 ವರ್ಷದಿಂದ 80 ವರ್ಷದವರೆಗೂ ಬರಿಬಹುದು. ಮತ್ ಬರ್ದ್ರೇನೆ ಒಳ್ಳೇದು. ಈಗ ನೀವು ಎಲ್ಲ ನೋಡ್ತಾ ಇದ್ದೀರಾ, ಟೆಕ್ನಾಲಜಿ ಎಲ್ಲ ಎಷ್ಟು ಬಂದು ಯಾರು ಪೆನ್ನು ಪೇಪರ್ ಹಿಡಿಯೋದೇ ಇಲ್ಲ, ಎಲ್ಲ ವಾಟ್ಸಪ್ ಅಲ್ಲೇ ಮಾಡ್ಬಿಡ್ತಾರೆ. ಹಂಗಾಗಿ ಇವಾಗ ತುಂಬಾ ಮೆಂಟಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾನೆ ಇಲ್ಲ. ಸೊ ಇದೆಲ್ಲರಿಗೂ ಅವೇರ್ನೆಸ್ ಆಗ್ಲಿ ಅಂತ ಆಯುಷ್ಮಂಡಲಂ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದೆ. ನಾವು ಎಲ್ರಿಗೂ ರೀಚ್ ಔಟ್ ಆಗ್ಬೋದು. ಈ ಆಪರ್ಚುನಿಟಿನ ತುಂಬಾ ಚೆನ್ನಾಗಿ ಸದ್ವಿನಿಯೋಗ ಮಾಡ್ಕೊಂಡು ಎಲ್ಲಾರು ಸೇರ್ಕೊಳ್ಳಿ. ಅಟ್ಲೀಸ್ಟ್ ಏನು ಅಂತ ತಿಳ್ಕೊಳ್ಳಿ. ನಾನು ಹೇಳೋದು ಕ್ಲಾಸಿಗೆ ಸೇರೋದು ಬಿಡೋದಿಲ್ಲ, ಅದು ಆಮೇಲೆ ನಿಮಗ್ ಬಿಟ್ಟಿದ್ದು. ಅಟ್ಲೀಸ್ಟ್ ಏನಿದೆ ಅದೊಂದು ಅವೇರ್ನೆಸ್ ತಗೊಳ್ಳಿ. ಇದಕ್ಕೆಲ್ಲ ಏಜ್ ಲಿಮಿಟ್ ಇಲ್ಲ. ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಇದರ ಲಿಂಕು. ಖಂಡಿತ ಸೇರಿ. ಓಕೆ, ಸಿಗೋಣ. ಥ್ಯಾಂಕ್ ಯು.